ಎಲ್ಲ ಎಲೆಕ್ಷನ್ ನೋಡಿದ್ದೀನಿ ನಾನು ನಿಮ್ಗೆ. ಪ್ರತಿಯೊಂದು ಚುನಾವಣೆ ಕೂಡ ನೀವು ಪ್ರಚಾರ ಮಾಡ್ತಿದ್ದೀರಿ. ಈಗ ನೀವು ಕ್ಯಾಂಡಿಡೇಟ್ ಆಗಿದ್ದೀರಿ, ಏನು ಅನಿಸ್ತದೆ ಈಗ? ನನಗಿದೇನು ಹೊಸದಲ್ಲ. ನಾನು 30 ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ. ಈ ಪ್ರಚಾರ ಮಾಡ್ತಿರೋದು ಇದೇ ಥರನೇ ಪ್ರಚಾರ ಮಾಡ್ತಾಯಿದ್ದು ನಮ್ಮ ಕಾರ್ಯಕರ್ತರು. ನೀವು ನೋಡ್ತಿದ್ದೀರಲ್ಲ, ನಾವೆಲ್ಲ ಮನೆಗೆಲ್ಲ ಹೋಗಿ ಕೇಳೋದ್ರಿಂದ ಎಲ್ಲ ಎಷ್ಟು ಖುಷಿಯಾಗಿ ಅಲ್ಲಿಂದನೇ ನಮಸ್ಕಾರ ಮಾಡೋದು. ಅದೆಲ್ಲ ನೋಡಿದ್ರೆ ಸಂತೋಷದಿಂದ ಒಬ್ಬಳು ತಾಯಿ ಬಂದಿದ್ದಾಳೆ, ಒಬ್ಬಳು ಅಕ್ಕ ತಂಗಿಯನ್ನ ಅಭಿಮಾನದಿಂದ ನನ್ನ ನೋಡ್ತಾ ಇದ್ದಾರೆ. ಅದರಿಂದ ನಾನೇ ನಿಂತಿರೋದ್ರಿಂದ ಇನ್ನೂ ಖುಷಿ ಆಗ್ತಾಯಿದೆ. ಯಾಕೆ ದೇಶ ಸೇವೆ ಒಂದು ಹೆಣ್ಣು ಅಡುಗೆನೂ ಮಾಡಬಲ್ಲಳು, ಜನರ ಸೇವೆನೂ ಮಾಡಬಲ್ಲಳು ಅಂತ ನಾವು ತೋರಿಸ್ಕೊಡ್ತೀವಿ ಎಲ್ಲ. ವಿಶೇಷವಾಗಿ ಮೋದಿ ಹೆಸರಿನ ಜೊತೆಗೆ ಮತ್ತೇನೇನು ಕೆಲಸ ಮಾಡ್ತಾಯಿದೆ ನಿಮ್ಮ ಪರವಾಗಿ? ಯಾವ್ಯಾವ ವಿಚಾರಗಳು? ಮೋದಿಜಿಯವರ ಯೋಜನೆಗಳನ್ನು ಎಲ್ಲ ಕಾರ್ಯಕರ್ತರ ಮೂಲಕ ಮತ್ತು ಎಲ್ಲ ಹಳ್ಳಿಗಳಿಗೂ ತಲುಪುವ ವ್ಯವಸ್ಥೆ ಒಂದು ಮಾಡಬೇಕು ಅಂತಿದ್ವಿ. ಇಲ್ಲಿ ದಾವಣಗೆರೆಗೆ ಇಂಡಸ್ಟ್ರಿಯಲ್ ಕಾರಿಡಾರ್ ವ್ಯವಸ್ಥೆ ಮಾಡಬೇಕು ಅಂತಿದೆ. ಯಾಕೆಂದರೆ ಯುವಕರ ಮತ್ತು ಯುವತಿಯರ ಉದ್ಯೋಗಕ್ಕಾಗಿ, ಅದಕ್ಕಾಗಿ ನಾನು ಕಾರಿಡಾರ್ ಮಾಡಬೇಕು ಅಂತ. ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಒಂದು ಯೋಜನೆ ಇಟ್ಕೊಂಡಿದ್ವಿ. ಅಲ್ಲದೆ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಸಿದ್ದೇಶ್ವರವರ ಆಸೆ ಇತ್ತು. ಅದು ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಜಾಗನ ತೋರಿಸಿದ್ದಾರೆ. ಅದು ತೋರಿಸಿದ್ರೆ ಅದನ್ನು ಥರ ವ್ಯವಸ್ಥೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಅವರು ದೊಡ್ಡವರು, ನಾವೇನು ಹೇಳೋಕ್ಕಾಗಲ್ಲ, ದೊಡ್ಡವರು. ಅದು ಅಲ್ಲದೆ ಅವರು ಅಧಿಕಾರದಲ್ಲಿ ಇದ್ದಾರೆ. ಈಗ ಯಾವುದು ಒಬ್ಬರು MLA ಆಗಿದ್ದಾರೆ, ಇನ್ನೊಬ್ಬರು MLA ಆಗಿರುವ ಜಿಲ್ಲಾ ಮಂತ್ರಿ ಆಗಿದ್ದಾರೆ, ಇನ್ನೊಬ್ಬರು MP ಸ್ಥಾನಕ್ಕೆ ಕೇಳೋಂಥ ಅವಶ್ಯಕತೆ ಇರಲಿಲ್ಲ. ಅವರು ಕೇಳಿದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಮಾಡಲಿ. ನಾವು ನಮ್ಮ ಇದರಿಂದ MP ಸ್ಥಾನಕ್ಕೆ ನಾವು ನಿಂತಿದ್ದೀವಿ. ಆ ದೇವರು ಹಾಗೂ ಜನರು ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅದನ್ನು ನಾವು ಒಮ್ಮತದಿಂದ ಒಪ್ಕೊಳ್ತೀವಿ ಅಂತೇಳಿ ನಮ್ಮೆಲ್ಲರ ಕಾರ್ಯಕರ್ತರು ಒಪ್ಕೊಳ್ತಾರೆ. ಎಷ್ಟೇ ಶ್ರಮ ವಹಿಸಿದ್ರು ಅವರೆಲ್ಲ ಜನಮನ್ನಣೆಗೆ ನಾವು ಒತ್ತು ಕೊಡ್ತೀವಿ.